ಭಾರತದ ಭೂಪಟವನ್ನೇ ತಿರುಚಿತ ಕಾಂಗ್ರೆಸ್ ವಿರುದ್ಧ ಕೇಸರಿ ನಾಯಕರು ಗುಡುಗಿದ್ದೇಕೆ? ಪವಿತ್ರ ಬಗ್ಗೆ ಸಮತಾ ಬಿಚ್ಚುಮಾತು. ಟಾಲಿವುಡ್ಗೆ ಸಿಎಂ ವಾರ್ನಿಂಗ್. ಬಸ್ನಲ್ಲಿ ಸಿಕ್ಕ ಚಿನ್ನ ವಾಪಸ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಳಗಾವಿಯಲ್ಲಿ 100 ವರ್ಷದ ಕಾಂಗ್ರೆಸ್ ಅಧಿವೇಶನ ನಡೀತಾ ಇದ್ದು ಘಟಾನುಘಟಿಗಳು ಸೇರುವ ಕಾರ್ಯಕ್ರಮದಲ್ಲೇ ದೊಡ್ಡ ಎಡವಟ್ಟು ಸಂಭವಿಸಿದೆ. ಗಾಂಧಿ ಭಾರತ ಹೆಸರಿನಲ್ಲಿ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರುವ ಬ್ಯಾನರ್ಗಳಲ್ಲಿ ಭಾರತದ ಅಧಿಕೃತ ನಕ್ಷೆ ಬಿಟ್ಟು ತಪ್ಪಾದ ನಕ್ಷೆಯನ್ನ ಮುದ್ರಣ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಅಕ್ಸಾಯ್ ಚಿನ್ ಭಾರತದ ನಕಾಶೆ ಕಣ್ಮರೆಯಾಗಿದ್ದು ಕೈ ನಾಯಕರ ಎಡವಟ್ಟಿಗೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಕಾಂಗ್ರೆಸ್ ಪಾಕಿಸ್ತಾನಕ್ಕೆ ಧಾರೆ ಎರೆದುಕೊಟ್ಟಿದೆ. ಭಾರತದ ನಕಾಶೆಯನ್ನ ಕಾಂಗ್ರೆಸ್ಸಿಗರು ತಿರುಚಿರುವುದು ದೇಶದ್ರೋಹ ಅಂತ ಟ್ವೀಟ್ ಮೂಲಕ ಬಿಜೆಪಿ ಕಿಡಿಕಾರಿದೆ. ರಾಷ್ಟ್ರದ ಅಖಂಡತೆಯ ಬಗ್ಗೆ ಕಾಂಗ್ರೆಸ್ ನಿಲುವು ಇದರಿಂದ ಗೊತ್ತಾಗ್ತಾ ಇದೆ ಅಂತ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಅವರದ್ದು ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ವಿವಾದ ಬೆನ್ನಲ್ಲೇ ಹೊಸ ಬ್ಯಾನರ್ ಕಟ್ಟೋ ಕೆಲಸವೂ ನಡೆದಿದೆ. ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ಗಳು ಹೋರ್ಡಿಂಗ್ಗಳು ತಾವು ನೋಡ್ತಾ ಇದ್ದೀರಿ. ಮೇಲ್ಗಡೆಯಲ್ಲಿ ನಾವು ಇಲ್ಲಿ ಭಾರತದ ಮುಕುಟವನ್ನೇ ತೆಗೆದಾಕ್ತಕ್ಕಂಥ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು. ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದವರು ದೇಶದ ಬಗ್ಗೆ ಯಾವ ಬದ್ಧತೆಯನ್ನು ಇಟ್ಕೊಂಡಿದ್ದಾರೆ, ಈ ರಾಷ್ಟ್ರದ ಅಖಂಡತೆ ಬಗ್ಗೆ ಈ ಕಾಂಗ್ರೆಸ್ಸಿನ ನಿಲುವೇನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾರೋ ಪಾಪ ಅವ್ರಿಗೆ ಗೊತ್ತಿಲ್ಲದೆ ಯಾರೋ ಏನೋ ಒಂದು ಹಾಕಿರ್ಬೋದು ಇಲ್ಲಿ ಲೋಕಲಲ್ಲಿ ಅಷ್ಟೇ. ಅದನ್ನ ನಮ್ಗೆ ಗೊತ್ತಾಯ್ತು ತಕ್ಷಣ ಯಾರೋ ಪೋಸ್ಟ್ ಮಾಡಿದ್ರು, ವಿ ಆರ್ ಜಸ್ಟ್ ರಿಮೂವಿಂಗ್ ಇಟ್. ಪಾಪ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಒಗ್ಗಟ್ಟಾಗಿ ಯಾವತ್ತೂ ಕೂಡ ಇಡ್ಲಿಕ್ಕೆ ಯಾವತ್ತೂ ಕೂಡ ಹೋರಾಟ ಮಾಡ್ಕೊಂಡು ಬಂದಿದೆ, ಅದನ್ನ ಮುಂದುವರಿಸ್ತದೆ. ರೇಣುಕಾಸ್ವಾಮಿ ಮೆಸೇಜ್ಗಳ ಬಗ್ಗೆ ಪವಿತ್ರ ಗೌಡ ದರ್ಶನ್ ಬಳಿ ಹೇಳಿರಲಿಲ್ಲ ಅಂತೇಳಿ ಪವಿತ್ರ ಗೌಡ ಆಪ್ತೆ ಸಮತಾ ಹೇಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಂಬಂಧ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಪವಿತ್ರ ಗೌಡ ಆಪ್ತೆ ಸಮತಾ, ಪವಿತ್ರ ಗೌಡ ನಾನು 3 ವರ್ಷದಿಂದ ಸ್ನೇಹಿತರು, ಅದನ್ನು ಬಿಟ್ಟರೆ ಕೊಲೆ ಪ್ರಕರಣದ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ಹೇಳಿದರು. ಪವಿತ್ರ ಗೌಡ ಕೆಲವೊಂದು ಮೆಸೇಜ್ಗಳ ಬಗ್ಗೆ ಮಾತನಾಡಿದ್ದು ಘಟನೆಗೂ 3 ತಿಂಗಳ ಹಿಂದೆ ಸೈಬರ್ ಪೊಲೀಸರಿಗೆ ದೂರು ಕೊಡುವ ಬಗ್ಗೆ ಚರ್ಚೆ ಆಗಿತ್ತು. ಆದರೆ ಮೀಡಿಯಾದಲ್ಲಿ ಬರುತ್ತೆ ಅಂತ ಹೇಳಿ ಸುಮ್ಮನಾಗಿದ್ವಿ. ರೇಣುಕಾಸ್ವಾಮಿ ಒಬ್ಬನೇ ಅಲ್ಲ, ತುಂಬಾ ಜನ ಮೆಸೇಜ್ ಮಾಡ್ತಿದ್ರು ಅಂತ ಸಮತಾ ಹೇಳಿದ್ರು. ಇನ್ನು ಜೈಲಿನಿಂದ ಬಂದ ನಂತರ ನಾನು ಪವಿತ್ರ ಗೌಡ ಭೇಟಿಯಾಗಿಲ್ಲ. ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ನಾನು ಬಿಡ್ಜ್ ತರ ಇದೀನಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿ ಪಬ್ಲಿಕ್ ಟಿವಿ ಜೊತೆಗೆ ಸಮತಾ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಪವಿತ್ರ ನನಗೆ ಹಳೆ ಫ್ರೆಂಡೇನೆ, ಬಟ್ ಒಂದು 2-3 ಇಯರ್ಸ್ ಇಂದ ನಾವಿಬ್ರು ವಿ ಆರ್ ಕ್ಲೋಸ್ ಎನಫ್. ಮಕ್ಕಳಿಗೋಸ್ಕರ ಮಕ್ಕಳ ಜೊತೆ ಓಡಾಡೋದು ಅಷ್ಟು ಬಿಟ್ಟರೆ ಈ ಇನ್ಸಿಡೆಂಟ್ ಬಗ್ಗೆ ಯಾವತ್ತೂ ಏನು ಡಿಸ್ಕಷನ್ ಆಗಿಲ್ಲ ಸರ್. ಕೆಲವೊಂದು ಮೆಸೇಜಸ್ ಬಗ್ಗೆ ಬೇಜಾರು ಮಾಡ್ಕೊಂಡಿರೋದಿದೆ. ಅದು ಸಾಕಷ್ಟು ಕಮೆಂಟ್ಸ್ ಬರೋದು, ನೆಗೆಟಿವ್ ಕಮೆಂಟ್ಸು, ಪರ್ಸ್ನಲ್ ಮೆಸೇಜಸ್ ಬರೋದು. ನಾವು ಒಂದ್ಸತಿ ಸೈಬರ್ ಕ್ರೈಮಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ಗೂ ರೀಚ್ ಆಗಿದ್ವಿ ಕಂಪ್ಲೇಂಟ್ ಕೊಡೋಣ ಅಂತ. ಏನೋ ಒಂದು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ಅಣ್ಣನಿಗೆ ಯಾವತ್ತೂ ಪವಿತ್ರ ಏನು ಡೈರೆಕ್ಟಾಗಿ ವಿಷಯಗಳು ಹೇಳಲ್ಲ, ಅಂದರೆ ಇಂಥ ವಿಚಾರಗಳೇನು ಹೇಳಲಿಕ್ಕೆ ಹೋಗಲ್ಲ. ನನಗೆ ಗೊತ್ತಿದ್ದ ಮಟ್ಟಿಗೆ ಭೇಟಿ ಆಗಿಲ್ಲ ಸರ್, ಇನ್ನೂ ಟೈಮ್ ಬಂದಿಲ್ಲ, ಟೈಮ್ ಸಿಕ್ಕಿಲ್ಲ ನನಗೂ, ನಾನು ಬ್ಯುಸಿ ಇದ್ದೀನಿ ಸರ್. ಜನ ಸಾವಿರ ಹೇಳ್ಬೋದು. ನಾನು ಅಣ್ಣನ ಮೀಟ್ ಮಾಡೋಕ್ಕೆ ಹೋಗಿದ್ದು ಪರ್ಸ್ನಲ್ ಕನ್ಸರ್ನ್ ಮೇಲೆ. ಪವಿತ್ರಂದು ಅಣ್ಣಂದು ಏನೇ ಸಂಧಾನ ಆಗಲಿ ಇನ್ನೊಂದಾಗಲಿ ಏನೂ ಇರಲಿಲ್ಲ ಸರ್. ಟಾಲಿವುಡ್ ನಟ ಅಲ್ಲು ಅರ್ಜುನ್ ಪ್ರಕರಣದ ಬೆನ್ನಲ್ಲೇ ತೆಲಂಗಾಣದಲ್ಲಿ ಮಹತ್ವದ ಬೆಳವಣಿಗೆಯೊಂದಾಗಿದೆ. ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಅವರನ್ನ ನಟ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಭೇಟಿಯಾಗಿದ್ದಾರೆ. ತೆಲುಗು ಚಿತ್ರರಂಗದ ಖ್ಯಾತ ನಟ ನಾಗಾರ್ಜುನ ಸೇರಿ ಪ್ರಮುಖರ ಜೊತೆಗೆ ಸಿಎಂ ಭೇಟಿಯಾದ ಅಲ್ಲು ಅರವಿಂದ್ ಪುಷ್ಪಾ 2 ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಸಿಎಂ ಮಾತನಾಡಿ, ಅಭಿಮಾನಿಗಳನ್ನು ನಿಯಂತ್ರಿಸುವ ಜವಾಬ್ದಾರಿ ಸೆಲೆಬ್ರಿಟಿಗಳದ್ದಿದೆ. ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಬಾರದು. ಸರ್ಕಾರ ತೆಲುಗು ನಿರ್ಮಾಪಕರು ಮತ್ತು ನಟರ ಜೊತೆಗಿದೆ ಅಂತೇಳಿ ಸಿಎಂ ರೇವಂತ್ ರೆಡ್ಡಿ ಹೇಳಿದರು. ಸಂಧ್ಯಾ ಥಿಯೇಟರ್ ನಲ್ಲಿ ಸಂಭವಿಸಿದ ಕಾಲ್ತುಳಿತದ ಪ್ರಕರಣದಲ್ಲಿ ಸರ್ಕಾರದ ಜೊತೆಗೆ ಸಂಘರ್ಷ ಆರಂಭವಾಗಿದ್ದು ನಟ ಅಲ್ಲು ಅರ್ಜುನ್ ವಿರುದ್ಧ ರೇವಂತ್ ರೆಡ್ಡಿ ಬಹಿರಂಗ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ ತಂದೆ ಅಲ್ಲು ಅರವಿಂದ್ ಸಮ್ಮುಖದಲ್ಲಿ ಪ್ರಮುಖ ನಟರು, ನಿರ್ಮಾಪಕರು, ನಿರ್ದೇಶಕರು ರಾಜಿ ಸಂಧಾನವನ್ನು ನಡೆಸಿದ್ದಾರೆ. ಸಭೆಯಲ್ಲಿ ಸೆಲೆಬ್ರಿಟಿಗಳ ಜವಾಬ್ದಾರಿಯ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಒತ್ತಿ ಹೇಳಿದ್ದಾರೆ. ಬಸ್ನಲ್ಲಿ ಸಿಕ್ಕ ಲಕ್ಷಾಂತರ ಮೌಲ್ಯದ ಬಂಗಾರ, ಬೆಳ್ಳಿ ಸಾಮಗ್ರಿಗಳನ್ನು ಹಿಂತಿರುಗಿಸಿ ವ್ಯಕ್ತಿಯೊಬ್ಬರು ಪ್ರಾಮಾಣಿಕತೆ ಮೆರೆದಿರುವ ಘಟನೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಬೆಳಕಿಗೆ ಬಂದಿದೆ. ಹೊಸಪೇಟೆ ತಾಲೂಕಿನ ಮಲಪನಗುಡಿಯ ರಾಘವೇಂದ್ರ ಬಸ್ನಲ್ಲಿ ಸಿಕ್ಕಿದ ಬಂಗಾರ, ಬೆಳ್ಳಿ ಆಭರಣದ ವಸ್ತುಗಳನ್ನು ಹಿಂತಿರುಗಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ. 45 ಗ್ರಾಂ ಮೌಲ್ಯದ 3 ಬಂಗಾರದ ಚೈನು, 5 ಗ್ರಾಂನ 1 ಜೊತೆ ಬಂಗಾರದ ಕಿವಿಯೋಲೆ, 10 ಗ್ರಾಂನ 3 ಬಂಗಾರದ ಉಂಗುರ, 80 ಗ್ರಾಂ ಮೌಲ್ಯದ ಬೆಳ್ಳಿ ಕಡಗ ದೇವಿಯ ಮೂರ್ತಿ ಬ್ಯಾಗ್ನಲ್ಲಿತ್ತು. ಹೂವಿನ ಹಡಗಲಿಯ ಮುದುಕಪ್ಪ ಶೇಗಡಿ ಎನ್ನುವವರು ಹೂವಿನ ಹಡಗಲಿಯಿಂದ ಹೊಸಪೇಟೆಗೆ ಬಸ್ನಲ್ಲಿ ಮಗನ ಮನೆಗೆ ಬರ್ತಾ ಇದ್ರು. ಹೊಸಪೇಟೆಯ ಚೆಕ್ ಪೋಸ್ಟ್ ಬಳಿ ಬಸ್ ಇಳಿಯುವಾಗ ಮುದುಕಪ್ಪ ಬ್ಯಾಗನ್ನ ಮರ್ತಿಳಿದಿದ್ದಾರೆ. ಇದೇ ವೇಳೆ ಬಸ್ನಲ್ಲಿ ಬಂದಿದ್ದ ಕೊರಿಯರ್ ತರಲಿಕ್ಕೆ ರಾಘವೇಂದ್ರ ಬಂದಿದ್ರು. ಆಗ ಬಸ್ನಲ್ಲಿದ್ದ ಅಪರಿಚಿತ ಪ್ರಯಾಣಿಕನೊಬ್ಬ ರಾಘವೇಂದ್ರನ ಕೈಗೆ ಬ್ಯಾಗ್ ಕೊಟ್ಟು ಬಸ್ ಇಳಿದು ಹೋಗಿದ್ದಾರೆ. ಅದೇ ಸ್ಥಳದಲ್ಲಿ ರಾಘವೇಂದ್ರ ಬ್ಯಾಗ್ ಹಿಡಿದುಕೊಂಡು ಅರ್ಧ ಗಂಟೆ ಕಾದಿದ್ದಾರೆ. ಅರ್ಧ ಗಂಟೆ ಕಾದ್ರೂ ಬಸ್ ನಿಲ್ದಾಣದ ಬಳಿ ಯಾರೂ ಬಂದಿರಲಿಲ್ಲ. ಆಗ ಸಹಜವಾಗಿಯೇ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡಿದಾಗ ಚಿನ್ನಾಭರಣ ಇರೋದು ಗೊತ್ತಾಗಿದೆ. ಸೀದಾ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಗೆ ಹೋಗಿ ಒಪ್ಪಿಸಿದ್ದಾರೆ. ಬಳಿಕ ಚಿನ್ನಾಭರಣದ ಬ್ಯಾಗ್ನಲ್ಲಿ ಬಿಟ್ಟು ಮರೆತು ಹೋಗಿದ್ದಂತಹ ಮುದುಕಪ್ಪನಿಗೆ ಪೊಲೀಸರು ಬ್ಯಾಗ್
ಬ್ಯಾಗ್ ವಾಪಸ್ ಕೊಟ್ಟಿದ್ದಾರೆ. ಇದೇ ವೇಳೆ ಬ್ಯಾಗ್ ವಾಪಸ್ ಕೊಟ್ಟ ಪ್ರಾಮಾಣಿಕತೆ ಮೆರೆದ ರಾಘವೇಂದ್ರ ಅವರಿಗೆ ವಿಜಯನಗರ ಜಿಲ್ಲಾ ಪೊಲೀಸರು ಸನ್ಮಾನಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರೌಡಿ ಶೀಟರ್ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿರುವ ಘಟನೆ ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನ ಬಂಡಾಪುರ ಸಮೀಪದ ಮಡಿವಾಳ ಬಳಿ ನಡೆದಿದೆ. ರೌಡಿ ಶೀಟರ್ ಸುನಿಲ್ ಅಲಿಯಾಸ್ ಹಾವೇರಿ ಕಾಲಿಗೆ ಗುಂಡು ತಗುಲಿದೆ. ಜಿಗಣಿ ಬಳಿ ಕಳೆದ ತಿಂಗಳು ರೌಡಿ ಶೀಟರ್ ಮನೋಜ್ ಗ್ಯಾಂಗ್ ಮೇಲೆ ಅಟ್ಯಾಕ್ ನಡೆದಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿದ್ರು. ಸುನಿಲ್ ಹಾಗೂ ಮನೋಜ್ ತಂಡಕ್ಕೆ ಬುದ್ಧಿ ಕಲಿಸಲು ಪೊಲೀಸರು ಮುಂದಾಗಿದ್ರು. ಅಂದು ಅಟ್ಯಾಕ್ ಮಾಡಿದವರು ಹಾಗೂ ಎದುರಾಳಿ ಪಡೆ ಘಟನೆ ಬಳಿಕ ಎಸ್ಕೇಪ್ ಆಗಿತ್ತು. ಇಂದು ಬಂಡಾಪುರದ ಮಡಿವಾಳ ಬಳಿ ಪೊಲೀಸರು ಹೊಂಚು ಹಾಕಿಕೊಳ್ಳುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಆನೇಕಲ್ಗೆ ಸುನಿಲ್ ಬರ್ತಿದ್ದಂತೆ ಶರಣಾಗತಿಗೆ ಸೂಚಿಸಿದ್ರು. ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಆರೋಪಿ ಸುನಿಲ್ ಕಾಲಿಗೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಗುಂಡು ಹಾರಿಸಲಾಯಿತು. ಇನ್ನು ಗಾಯಗೊಂಡ ರೌಡಿ ಶೀಟರ್ ಸುನಿಲ್ ಅನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ನಮ್ಮ ಸ್ಟಾಫ್ ವಿನಯ್ ಅಂತ ಅವ್ರ ಮೇಲೆ ಲಾಂಗ್ ಮುಂಚಿಂದ ಅಸಾಲ್ಟ್ ಮಾಡ್ತಾನೆ. ವಾರ್ನಿಂಗ್ ಕೊಟ್ಟು ಕೂಡ ಆತ ಅಸಾಲ್ಟ್ ಮುಂದುವರಿಸಿದಾಗ ಆತನ ಬಲಗಾಲಿಗೆ ಗುಂಡು ಹೊಡೆದು ಆತನ ವಶಕ್ಕೆ ಪಡೆದುಕೊಂಡು ಆತನ ಕೋರ್ಟ್ಗೆ ಪಡಿಸಬೇಕು. ನಂದಿನಿ ಗ್ರಾಹಕರಿಗೆ ಕೆಎಂಎಫ್ ಗುಡ್ ನ್ಯೂಸ್ ಜೊತೆಗೆ ದರ ಏರಿಕೆ ಶಾಕ್ ಅನ್ನು ನೀಡಿದೆ. ಸಂಕ್ರಾಂತಿ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಆಗೋದಾಗಿ ಕೆಎಂಎಫ್ ಅಧ್ಯಕ್ಷ ಭೀಮನಾಯಕ್ ಸುಳಿವು ನೀಡಿದ್ದಾರೆ. ಅಲ್ಲದೆ ಹೆಚ್ಚುವರಿಯಾಗಿ 50 ml ಹಾಲು ನೀಡುವ ನಿರ್ಧಾರವನ್ನ ವಾಪಸ್ ಪಡೆದುಕೊಳ್ಳುವುದಾಗಿಯೂ ತಿಳಿಸಿದ್ದಾರೆ. ಈಗಾಗಲೇ 50 ml ಹಾಲು ನೀಡಿ ₹2 ಹೆಚ್ಚುವರಿಯಾಗಿ ತೆಗೆದುಕೊಳ್ಳಲಾಗ್ತಿತ್ತು. ಇದನ್ನ ವಾಪಸ್ ತೆಗೆದುಕೊಂಡು ₹2 ಕಡಿತ ಮಾಡಿ ಹಾಲಿನ ದರ ಹೆಚ್ಚಳ ಮಾಡುವ ಮೂಲಕ ಹೊಸ ವರ್ಷಕ್ಕೆ ಶಾಕ್ ನೀಡಲು ಸಾಧ್ಯತೆ ಇದೆ. ನಿನ್ನೆ ಒಕ್ಕೂಟದ ಸಭೆ ನಡೆದಿದ್ದು ದರ ಏರಿಕೆ ಮಾಡೋದಾಗಿ ಹೇಳಿದೆ. ಈ ಬಗ್ಗೆ ಕೆಎಂಎಫ್ ಅಧ್ಯಕ್ಷ ಭೀಮನಾಯಕ್ ಮಾತನಾಡಿ, ಹಾಲು ವೇಸ್ಟ್ ಆಗಬಾರದು, ರೈತರಿಗೆ ನಷ್ಟವಾಗಬಾರದು ಅಂತ ಹೆಚ್ಚುವರಿಯಾಗಿ ಗ್ರಾಹಕರಿಗೆ ನೀಡಿದ್ವಿ. ಈಗ ಯಥಾಸ್ಥಿತಿಗೆ ತಲುಪಿರೋದ್ರಿಂದ ಈ ನಿರ್ಧಾರ ಮಾಡಿದ್ದೇವೆ ಎಂದಿದ್ದಾರೆ. ತಮಿಳುನಾಡಿನ ಗರ್ಭಿಣಿ ಮಹಿಳೆಗೆ ಉಚಿತವಾಗಿ ಡ್ರಾಪ್ ಮಾಡಿದ ಬೆಂಗಳೂರಿನ ಆಟೋ ಚಾಲಕನ ಕಾರ್ಯ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಗರ್ಭಿಣಿಯರಿಗೆ ಉಚಿತ ಪ್ರಯಾಣ ಎಂದು ಹಣ ಪಡೆಯದೆ ಶುಭವಾಗಲಿ ಎಂದು ಹಾರೈಸುವ ಜೊತೆಗೆ ಭಾಷೆ ಯಾವುದಾದರೂ ಇರಲಿ, ಯಾರಾದ್ರೂ ಇರಲಿ, ಗರ್ಭಿಣಿ ಮಹಿಳೆಯರಿಗೆ ಉಚಿತ ಸೇವೆ ಮಾಡ್ತೀನಿ ಅನ್ನೋ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಆಟೋ ಚಾಲಕನ ಈ ಸಾಮಾಜಿಕ ಕಾರ್ಯ ಪಕ್ಕದ ತಮಿಳುನಾಡಿನಲ್ಲೂ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದೆ. ತಮಿಳುನಾಡಿನ ಸುದ್ದಿ ಮಾಧ್ಯಮಗಳಲ್ಲಿ ಬೆಂಗಳೂರಿನ ಆಟೋ ಚಾಲಕನ ಮಾನವೀಯ ಗುಣಕ್ಕೆ ಭರಪೂರ ಪ್ರಶಂಸೆ ವ್ಯಕ್ತವಾಗಿದೆ. ಹಾಗೆ ಕರ್ನಾಟಕ ಹಾಗೂ ತಮಿಳುನಾಡು ಸಾಮಾಜಿಕ ಜಾಲತಾಣಗಳು ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಮಾತೃಭಾಷೆ ತಮಿಳ, ನಮ್ದ್ರಲ್ಲಿ ಯಾವುದೇ ಭಾಷೆ ನನ್ನ ಆಟೋದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಹುಷಾರಾಗಿ ಬನ್ನಿ.